ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 19ನೇ ಎಪಿಸೋಡ್ನಲ್ಲಿ ಸುಮಾರು 190 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ಮಾಡಿದ್ದೇವೆ. ಈಗ 20ನೇ ಎಪಿಸೋಡ್ನಲ್ಲಿ 191ರಿಂದ ಪ್ರಶ್ನೆ ಸಂಖ್ಯೆ ಚಿಂತನೆಯನ್ನು ಮುಂದುವರಿಸೋಣ. ಆತ್ಮನಲ್ಲಿ ಆರಾಧನೆ ಭಗವಂತನದನ್ನು ಕೈಗೊಳ್ಳಬೇಕು ಅಂತ ಭಗವಂತನ ಅಧಿಷ್ಠಾನಗಳನ್ನು ಹೇಳುವಾಗ ಉದ್ಧವನಿಗೆ ಕೃಷ್ಣ ಹೇಳಿದ್ದಾನೆ. ಸಾಧಕನು ಏನು ತಿಳ್ಕೊಳ್ಬೇಕು? ಭಗವಂತ ಆತ್ಮನಲ್ಲಿದ್ದಾನೆ, ಅಂದರೆ ಜೀವನಲ್ಲಿ, ಮನಸ್ಸಿನಲ್ಲಿದ್ದಾನೆ, ಶರೀರದಲ್ಲಿದ್ದಾನೆ. ಹರಿಯು ಅಂತರ್ಯಾಮಿಯಾಗಿ ಎಲ್ಲ ಕಡೆಗೂ ಇದ್ದಾನೆ ಅಂತ ತಿಳಿದುಕೊಂಡು ಅವರವರ ಅಂತರ್ಯಾಮಿಯನ್ನು ತೃಪ್ತಿಪಡಿಸಬೇಕು. ಹೇಗೆ ಮರದ ಬೇರಿಗೆ ನೀರೆರೆದರೆ ಅದರ ರೆಂಬೆ ಕೊಂಬೆಗಳಲ್ಲಿ ಫಲಪುಷ್ಪ ತಾನಾಗಿಯೇ ಬರ್ತದೆ. ಪ್ರತ್ಯೇಕ ಟೊಂಗೆಗೆ ನೀರು ಎರೆಯಬೇಕಾಗಿಲ್ಲ, ಬುಡಕ್ಕೆ ಹಾಕಿದರೆ ಸಾಕು. ಹಾಗೆ ಆತ್ಮ, ಮನಸ್ಸು, ದೇಹಗಳ ಮೂಲ ಯಾರು? ಭಗವಂತ. ಅವನಿದ್ದಾನೆ ಅಂತ ನಾವು ಉಸಿರಾಡ್ತಾ ಇದ್ದೇವೆ, ಈ ದೇಹದ ಆ್ಯಕ್ಟಿವಿಟಿ ನಡೆದದೆ. ಅವನು ಹೊರಟು ಹೋದ, ಮುಗೀತು, ಡೆಡ್ ಬಾಡಿ. ಇದು ಯಾವ ಕಾರ್ಯ ನಡೆಯೋದೇ ಇಲ್ಲ. ಹಾಗಾಗಿ ಆತ್ಮ, ಮನಸ್ಸು, ದೇಹಗಳ ಮೂಲವೆನಿಸಿರತಕ್ಕಂಥವನು ಭಗವಂತ. ಅವನನ್ನು ತೃಪ್ತಿಗೊಳಿಸಿಬಿಟ್ರೆ ಅವು ತೃಪ್ತವಾಗುತ್ತವೆ. ಅಂತಹ ಹರಿ ಆಧಾರದ ಮೂಲಕ ದೇಹಾದಿಗಳನ್ನು ರಕ್ಷಿಸಿಕೊಳ್ಳಬೇಕು. ಇದು ಅಧ್ಯಾತ್ಮದ ಮೊದಲ ಪಾಠ. ಅತಿಯಾಗಿರ್ತಕ್ಕಂತಹ ಹುಂಬತನ ಧೋರಣೆ ಸಲ್ಲದು. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ, ಕಾಳಿದಾಸ. ಶರೀರ ಗಟ್ಟಿ ಉಳಿದ್ರೆ ಧರ್ಮಾಚರಣೆ ಸಾಧ್ಯ, ಒಂದು 4 ಒಪ್ಪತ್ತು ಬರ್ತದೆ. ಇವತ್ತೇ ಅತಿಯಾಗಿರ್ತಕ್ಕಂತಹ ಅತಿ ಒದ್ದೆ, ಅತಿ ಮುದ್ದಿ, ಮತ್ತೇನೇನೋ ಅನಾಹುತ ಮಾಡಿಕೊಂಡು ಅನಾರೋಗ್ಯಕ್ಕೆ ಒಳಗಾಗಿ ದೇಹ ಬರ್ಬಾದ್ ಆಗಿಬಿಡ್ತು ಅಂದರೆ ಸಾಧನೆ ಮುಕ್ತಾಯವಾಯಿತು. ಅದಕ್ಕೋಸ್ಕರ ದೇಹದ ಅಲಕ್ಷ್ಯ ಸಲ್ಲದು, ದೇಹ ರಕ್ಷಣೆಯೂ ಬೇಕು. ಆ ದೇಹ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕ್ರಮವೇ ಇದು. ಅಂತರೇ ಭಗವಂತ ಇದ್ದಾನೆ. ಆ ಚಿಂತನೆ ಖಂಡಿತ ತಂದುಕೊಳ್ಬೇಕಾಗಿದೆ. ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಸುಖವಾದ ಬದುಕು ಒಂದು ಸಾಧನೆ, ಆರೋಗ್ಯಪೂರ್ಣ ಬದುಕು ಅದು ಒಂದು ಸಾಧನೆ. ಇವತ್ತು ನಾವು ದೇಹಕ್ಕೆ ಸ್ನಾನಾದಿಗಳನ್ನು, ಸ್ನಾನ, ಅಲಂಕಾರ ಏನೆಲ್ಲ ಮಾಡಿಕೊಳ್ತೇವೆ, ಅದು ನನಗಾಗಿ ಅಲ್ಲ, ದೇಹದಲ್ಲಿ ನೆಲೆಸಿದ ಹರಿಗೆ ಅನ್ನುವ ಅನುಸಂಧಾನ ಬಂತು ಅಂದರೆ ಅವು ಸಾಧನೆಯೇ. ಹರಿಗೆ ಅರ್ಪಿತವಾಗಿರತಕ್ಕಂಥ ಆಹಾರ ಸ್ವೀಕಾರ ಮಾಡಬೇಕು. ಅದು ಯಾವುದೇ ಇರಲಿ, ಹಣ್ಣು, ಹಾಲು, ಭೋಜನಾದಿ ಪದಾರ್ಥಗಳು. ಆವಾಗ ಅದು ನಮ್ಮ ಸಾಧನೆಯೇ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ, ಆಗಲೇ ಬಂತು ಮಾತು. ಎಲ್ಲರಲ್ಲಿ ಇದ್ದು ಆಹಾರ ಸ್ವೀಕಾರ ಮಾಡುವವನು ಭಗವಂತ. ಈ ಅನುಸಂಧಾನ ಬಂತು ಅಂದರೆ ಭೋಜನಾದಿಗಳೆಲ್ಲವೂ ಕೂಡ ಪ್ರಾಣಾಗ್ನಿಹೋತ್ರವಾಗುತ್ತದೆ. ಈಟ್ ಟು ಲಿವ್ ಬಟ್ ಡು ನಾಟ್ ಲಿವ್ ಟು ಈಟ್. ಬದುಕುವುದಕ್ಕಾಗಿ ತಿನ್ನಬೇಕೇ ವಿನಃ ಬಾಡಿಗೆ ಸ್ವಲ್ಪ ಎನರ್ಜಿ ಬೇಕಲ್ಲ, ಹೊರತು ತಿನ್ನುವುದಕ್ಕಾಗಿ ಬದುಕುವುದಲ್ಲ. ಅನೇಕರ ಅಭಿಪ್ರಾಯ ಆ ರೀತಿ ಉಂಟು. ತಿನ್ನುವುದಕ್ಕಾಗಿಯೇ ಬದುಕುವುದು. ವೆರೈಟಿ ಏನೇನು ಬರ್ತದೆ, ಯಾವ್ಯಾವ ಸೀಸನಲ್ಲಿ, ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣು ತಿನ್ನಬೇಕು ಪ್ರತಿ ಸಲವೂ. ಅದು ಯಾವುದೋ ರತ್ನಾಗಿರಿ, ಆಪೂಸ್, ತಿನ್ನು, ಹೀಗೆಲ್ಲ ತಿನ್ನುವುದಕ್ಕಾಗಿ ಬದುಕ. ಏನೇ ವೆರೈಟಿ, ಸಂಡಿಗೆ, ಮಂಡಿಗೆ, ನಾನಾ ರೀತಿ ಪದಾರ್ಥಗಳು ಅಲ್ಲ, ಬದುಕುವುದಕ್ಕಾಗಿ ತಿನ್ನಬೇಕಾಗಿದೆ. ಶರೀರಕ್ಕೊಂದು ಶಕ್ತಿ ಬೇಕಲ್ಲ, ಒಂದಷ್ಟು ಆಹಾರ ಸೇವನೆ ಮಾಡಬೇಕು ಅಷ್ಟೇ ವಿನಃ. ಅದಕ್ಕೆ ಆ ಚಿಂತನೆ ಖಂಡಿತ ತಂದುಕೊಳ್ಬೇಕಾಗಿದೆ. ಹೌದು, ಬದುಕುವುದವ್ರು ಯಾತಕ್ಕೋಸ್ಕರ? ಇದು ಮತ್ತೊಂದು ಬೇಸಿಕ್ ಕ್ವಶನ್. ಬದುಕುವುದಕ್ಕಾಗಿ ತಿನ್ನಬೇಕಾ? ಆಯಿತು, ಬದುಕುವುದವ್ರು ಯಾತಕ್ಕೋಸ್ಕರ? ಮಹಾಭಾರತ ಹೇಳ್ತಾ ಇದೆ, ಪ್ರಾಣಾಸಂಧಾರ್ಯಾ ತತ್ವವಿಜ್ಞಾನ ಹೇತು. ನೋಡ್ರಿ ಅಂತ ಸುಂದರ ಮಾತು. ಬದುಕ್ತಕ್ಕಂಥದ್ದು ತತ್ವಜ್ಞಾನ ಪಡೆದುಕೊಳ್ಳಿಕ್ಕೆ. ಹಾಗಾಗಿ ನಡೆಸುವ ಜೀವನ ತತ್ವಜ್ಞಾನ ಸಾಧನೆಗೆ ಅಂತಿರಬೇಕು. ಅಂದರೆ ಆಹಾರ ಸ್ವೀಕಾರವು ಕೂಡ
ಸಾಧನೆ ಆಗಿಬಿಡುತ್ತದೆ ಆ ಉದ್ದೇಶ ಇದ್ದರೆ. ಇಷ್ಟೇ ಅಲ್ಲ, ಆಗಲೇ ಹೇಳಿದಂತೆ ಹರಿಗೆ ಅರ್ಪಿಸಿ ಅಂದರೆ ಕೃಷ್ಣಾರ್ಪಣಮಸ್ತು ಅಂತ ಯಾವುದೇ ಒಂದು ಹಣ್ಣು ಹಾಲು ಏನು ಬೇಕಾದ್ರೂ ಇಟ್ಕೊಳ್ಳಿ, ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತೀವಿ ಅಂದರೆ ಅದು ಶ್ರೇಷ್ಠವಾಗಿರುವ ಸಾಧನೆಯ ಮಾರ್ಗ. ಹರಿಗೆ ಅರ್ಪಿಸದೆ ಆಹಾರ ಸ್ವೀಕಾರ ಮಾಡ್ತೀವಿ ಅಂದರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಭುಂಜತೆ ತೇತ್ವಘಂ ಪಾಪಾಹ ಏಪಚಂತ್ಯಾತ್ಮ ಕಾರಣಾತ್. ಯಾರು ಹರಿಗೆ ಅರ್ಪಿಸದ ಪದಾರ್ಥವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ತಮಗಾಗಿ ತಮಗೋಸ್ಕರ ತಮಗಷ್ಟೇ ಉದ್ದೇಶದಿಂದ ಆಹಾರವನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ, ಅಂಥ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಅವರು ನಿತ್ಯ ಆಹಾರವನ್ನು ಉಣ್ಣುವುದಲ್ಲ ಪಾಪವನ್ನೇ ಉಣ್ತಾ ಇದ್ದಾರೆ. ಯಾಕೆ? ಎಲ್ಲವೂ ಕೊಟ್ಟದ್ದು ಭಗವಂತ. ನೋಡ್ರಿ, ಅವರು ಧಾನ್ಯ ಬೆಳೆದಿದ್ದಿಲ್ಲ ಅಂದರೆ, ಅಕ್ಕಿನೇ ಬೆಳೆದಿಲ್ಲ, ಜೋಳನೇ ಬೆಳೆದಿಲ್ಲ, ರಾಗಿನೇ ಬೆಳೆದಿಲ್ಲ, ಹಣ್ಣೇ ಇಲ್ಲ ಮರದಲ್ಲಿ, ಹೂವೇ ಇಲ್ಲ, ನೀರೇ ಇಲ್ಲ, ಏನು ಬದುಕ್ತಿದ್ರಿ? ದುಡ್ಡು ಬೇಕಾಗ್ತದೆ, ಮುಂದೇನು ಬಂಗಾರ ತಿನ್ಲಿಕ್ಕಾಗ್ತದೆ, ನೋಡು ತಿನ್ಲಿಕ್ಕಾಗ್ತದೆ? ಆ ಪದಾರ್ಥಗಳು ಬೇಕಲ್ಲ, ಕೊಟ್ಟವನು ಯಾರು? ಅದಕ್ಕಾಗಿ ಆ ಪದಾರ್ಥ ಕೊಟ್ಟ ಭಗವಂತ ನಿಮಗೊಂದು ಅರ್ಪಣೆ, ಕೃತಜ್ಞತೆ, ಕೃಷ್ಣಾರ್ಪಣಮಸ್ತು ಸ್ವೀಕಾರ ಮಾಡೋಣ. ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಹಣ್ಣು ಹಾಲು ಸ್ವೀಕಾರ ಮಾಡತಕ್ಕಂಥದ್ದು ಸಹ ಸಾಧನೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ದೇಹದ ಅಲಕ್ಷ್ಯ ಬೇಡ, ಒಳ್ಳೆಯ ಆರೋಗ್ಯದಿಂದ ದೇಹ ಕಾಪಾಡ್ಕೊಳ್ಳೋಣ. ಆ ಅನುಸಂಧಾನ ಇರಲಿ. ತಿನ್ನುವುದಕ್ಕಾಗಿ ಬದುಕುವುದಲ್ಲ, ಬದುಕುವುದಕ್ಕಾಗಿ ತಿಂತಾ ಇದ್ದೇವೆ ಅಂತ ಒಂದು ಭಾವನೆ ಇಟ್ಟುಕೊಂಡು ಆ ಸಾಧನೆಯನ್ನು ತಂದುಕೊಳ್ಬೋದು ಅಂತ ಹೇಳಿದ್ದಾನೆ. ಕೊನೆಯದಾಗಿ ಹೇಳಿದ, ಎಲ್ಲ ಕಡೆಗೆ ಎಲ್ಲ ಜೀವಿಗಳಲ್ಲಿ ಭಗವಂತನ ಆರಾಧನೆಯನ್ನು ನಡೆಸಬಹುದಾಗಿದೆ. ಇವು ಸ್ಪೆಸಿಫಿಕಲಿ ಈವರೆಗೆ ಹೇಳಿದ 1 to 10. ಕೊನೆಯದಾಗಿ ಹೇಳ್ತಾನೆ 11ನೆಯ ಅಧಿಷ್ಠಾನವನ್ನು ಕ್ಷೇತ್ರಜ್ಞನಲ್ಲಿ. ಕ್ಷೇತ್ರ ಅಂದ್ರೇನು? ಬಯಲು ಅಂತ ಅರ್ಥ, ಕ್ರೀಡಾಂಗಣ. ಯಾರು? ಆಟಗಾರರು, ಸಾಕ್ಷಾತ್ ಭಗವಂತ. ಆಟದ ಗೊಂಬೆಗಳು ಯಾರು? ಎಲ್ಲ ಜೀವರು. ಅವನಿಲ್ಲದ ಜಾಗವಿಲ್ಲ, ಅವನಾಡದ ಆಟವಿಲ್ಲ, ಅವನಾಡಿಸಿದ ಗೊಂಬೆ ಇಲ್ಲ. ಶ್ರೇಷ್ಠ ನಿಕೃಷ್ಟ ಎಲ್ಲ ಜೀವಿಗಳಲ್ಲಿ ಎಲ್ಲ ಕಡೆಗಳಲ್ಲಿ ಭಗವಂತ ಇದ್ದಾನೆ. ಗುಣಪೂರ್ಣನಾಗಿಯೂ ಇದ್ದಾನೆ, ದೋಷ ದೂರನಾಗಿಯೂ ಇದ್ದಾನೆ. ಹುಳು ಇರುವೆನೋ ಮತ್ಯಾವುದು ನುಸಿನೋ ಸಣ್ಣದು, ಆನೆ ದೊಡ್ಡದು, ಎರಡರಲ್ಲೂ ಭಗವಂತ ಇದ್ದಾನೆ. ಹಾಗೆಯೇ ಮಾನವ ಶ್ರೇಷ್ಠ, ನಾಯಿ ನಿಕೃಷ್ಟ ಇರ್ಬೋದು, ಅಲ್ಲಿಯೂ ಭಗವಂತ ಇದ್ದಾನೆ. ಅಲ್ಲಿರ್ತಕ್ಕಂಥ ಭಗವಂತ ರೂಪಕ್ಕೆ ಮಾತ್ರ ಏನು ವ್ಯತ್ಯಾಸ ಇಲ್ಲ. ಶಿನುಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಇಲ್ಲಿ ಅದನ್ನು ಕ್ರೂರಕೆ ಅಕ್ರೂರಕೆ ಚೈವ ಅಂತ ಹೇಳ್ತಾನೆ ಉದ್ಧವನಿಗೆ ಕೃಷ್ಣ. ಎಲ್ಲ ಕಡೆ ಭಗವಂತ ಇದ್ದಾನೆ, ಬಟ್ ಹರಿಯು ನಿರ್ವಿಕಾರವಾಗಿದ್ದಾನೆ ಅಂತ ತಿಳ್ಕೊಂಡು ಆ ಉಪಾಸನೆಯನ್ನು ಸಾಧಕನಾಗಿರ್ತಕ್ಕಂಥವನು ತಂದುಕೊಳ್ಳಬೇಕಾಗಿದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ. ಶುನಿ ನಾಯಿಯಲ್ಲಿ ತರ್ತ, ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಅದನ್ನೇ ಆಗಲೇ ಹೇಳಿದಂತಾನೆ ಅಕ್ರೂರೆ ಕ್ರೂರಕೆ ಚೈವ ಇಲ್ಲಿ. ಹೀಗೆ ಎಲ್ಲೆಡೆ ಭಗವಂತ ಸನ್ನಿಧಾನವನ್ನು ಅರಿತುಕೊಂಡು ಆಯಾ ಸನ್ನಿಧಾನಕ್ಕನುಗುಣವಾಗಿ ಕರುಣೆಯನ್ನು ತೋರ್ತಕ್ಕಂಥದ್ದು ಕಾರ್ಯವನ್ನು ಮಾಡೋದ್ರ ಮೂಲಕ ಎಲ್ಲ ಕಡೆ ಹರಿ ಉಪಾಸನೆಯನ್ನು ಮಾಡಬಹುದಾಗಿದೆ. ಈ ಎಲ್ಲ ಉಪಾಸನೆಗಳಲ್ಲಿ ಕೊನೆಗೊಂದು ಹೇಳ್ತಾನೆ ವಾಯುತತ್ವ. ಅದೊಂದು ಉಂಟು. ವಾಯುತತ್ವ ಶ್ರೇಷ್ಠ ಹರಿ ಉಪಾಸನೆಯ ಅಧಿಷ್ಠಾನ. ಭಾಗ 1ರಲ್ಲಿ ಅದರ ಚಿಂತನೆಯನ್ನು ನೋಡೋದು ಅಂತಾಗಿದ್ದರೆ, ಹೊರಗೆ ಗಾಳಿ, ವಾಯು ಅಂದ್ರೇನು? ಗಾಳಿ. ಹೊರಗೆ ಗಾಳಿ, ಒಳಗೆ ಉಸಿರು. ಅಕಸ್ಮಾತ್ ನಿರ್ವಾತ ಆಗಿಬಿಡ್ತು ಅಂದರೆ ಸರ್ವನಾಶ. ಗಾಳಿ ಬಂದಾಯಿತು, ಮುಗಿತು. ಅಂತೆಯೇ ಜಗದ್ಗುರು ಈ ಮುಖ್ಯ ಪ್ರಾಣ. ವಾಯುವಿದ್ದಲ್ಲಿ ಹರಿ ಇರುತ್ತಾನೆ. ವರದೋ ವಾಯುವಾಹನ, ವಿಷ್ಣು ಸಹಸ್ರನಾಮ. ಹರಿಪೂಜೆಗೆ ಸರ್ವಶ್ರೇಷ್ಠ ಅಧಿಷ್ಠಾನ ಮುಖ್ಯ ಪ್ರಾಣ. ಬೇರೆಯಿಂದ ದೇವತೆಗಳಿದ್ದಾರೆ. ಕಣ್ಣಿನ ಅಭಿಮಾನ ದೇವತೆ ಸೂರ್ಯ. ಚಕ್ಷುರಾದಿ ಇಂದ್ರಿಯಗಳ ಒಮ್ಮೆ ಸ್ಪರ್ಧೆ ಏರ್ಪಡ್ತದೆ. ಕಣ್ಣಿನ ಅಭಿಮಾನ ದೇವತೆ, ಕಿವಿ ಅಭಿಮಾನ ದೇವತೆ, ನಾಲಿಗೆ ಇತ್ಯಾದಿ. ನಾವೇ ಶ್ರೇಷ್ಠ, ನಾವಿದ್ದೇವೆ ಅಂತ ಅಲ್ಲಿ ವರ್ಕ್ ನಡೆದಿದೆ. ಇಲ್ಲದ್ರೆ ಬಂದು ಬೀಳ್ತದೆ, ನಾವೇ ಶ್ರೇಷ್ಠ. ಜಗಳ ಪ್ರಾರಂಭ ಆಯಿತು ಇಂದ್ರಿಯಗಳಲ್ಲಿ.
ಆವಾಗ ತೀರ್ಮಾನಕ್ಕೆ ಈ ರೀತಿ ಬರಲಾಯಿತು, ಬರೀ ಮಾತಾಡಿಕೊಂಡ್ರೆ ಜಗಳ ಮಾಡಿಕೊಂಡ್ರೆ ಕೆಲಸ ಆಗೋದಿಲ್ಲ. ಯಾರು ಇಲ್ಲದೇ ಇದ್ದಾಗ ಶರೀರದ ಕೆಲಸ ಸ್ತಬ್ಧವಾಗ್ತದೆ, ಅವರು ಶ್ರೇಷ್ಠ ಅಂತ ತೀರ್ಮಾನ ಆಗ್ತದೆ. ಆಯಿತು, ಅದಕ್ಕೆ ಒಪ್ಕೊಂಡ್ರು. ಒಂದೊಂದು ಅಭಿಮಾನಿ ದೇವತೆ ಹೊರ ಹೋಯಿತು. ಒಂದು ಸಲ ಕಣ್ಣು ಅಭಿಮಾನಿ ದೇವತೆ ಹೊರ ಹೋಯಿತು. ಆ ದೇಹದ ಕೆಲಸ ಸ್ವಲ್ಪ ಕುಂಠಿತವಾಗಿತ್ತು ಅಷ್ಟೇ. ಯಾರ್ದೋ ಸಹಾಯ ತೊಗೊಂಡು ಕೆಲಸ ನಡೆದಿತ್ತು, ವರ್ಕಿಂಗ್ ಕಂಡೀಷನ್ ಇತ್ತು, ಪೂರ್ಣ ನಿಂತು ಹೋಗಿರಲಿಲ್ಲ. ಮತ್ತು ವಾಪಸ್ ಬಂತದು, ನನ್ನೇ ಕೆಲಸ ಆಗಲಿಲ್ಲ. ಆನಂತರ ಕಿವಿ ಅಭಿಮಾನಿ ದೇವತೆ ಅದು ಹೋಯಿತು, ಆವಾಗಲೂ ಸ್ವಲ್ಪ ಕುಂಠಿತವಾಗಿತ್ತು ಕೆಲಸ, ಮತ್ತೆ ನಡೆದಿತ್ತು. ಹೀಗೆ ಒಂದೊಂದೇ ಅಭಿಮಾನಿ ದೇವತೆ. ಕೊನೆಗೆ ವಾಯುದೇವರಂತಾರೆ, ಈಗ ನನ್ನ ಸರದಿ, ನಿಮ್ಮದೆಲ್ಲ ಮುಗಿತಲ್ಲ, ನಾನು ಸಹ ಹೊರಗೆ ಹೋಗಿ ಬರ್ತೇನೆ, ನೋಡೋಣ. ಏನು ವಾಯುದೇವರು ದೇಹವನ್ನು ಬಿಟ್ಟು ಹೊರಗೆ ಹೋಗಿದ್ದಾರೆ, ಮುಖ್ಯಪ್ರಾಣ ದೇಹ ಸಂಪೂರ್ಣ ಸ್ತಬ್ಧವಾಗಿದೆ. ಬ್ರೀತಿಂಗ್ ನಿಂತೋಯ್ತು, ಉಸಿರಾಟ ನಿಂತೋಯ್ತು, ಎಲ್ಲ ಎವ್ರಿಥಿಂಗ್ ಇಸ್ ಲಾಸ್ಟ್. ಅದಕ್ಕಾಗಿ ಮುಖ್ಯಪ್ರಾಣ ಶ್ರೇಷ್ಠ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಇದು ಒಂದು ಕಾರಣ. ಮತ್ತೊಂದು ಕಾರಣ, ಇಂದ್ರ, ಚಂದ್ರ, ಬೃಹಸ್ಪತಿ, ಶೇಷ ಮುಂತಾದ ದೇವತೆಗಳಲ್ಲಿ ಅಸುರಾವೇಶಕ್ಕೆ ಜಾಸ್ತಿ ಏನಲ್ಲ, ಸ್ವಲ್ಪ ಆದರೂ ಅಸುರಾವೇಶಕ್ಕೆ ಅವಕಾಶ ಇದೆ. ಆದರೆ ವಾಯುದೇವರ ಮೇಲೆ ಅಸುರರಾಟ ನಡೆಯದು. ಕಲ್ಲು ಬಂಡೆಗೆ ಮಣ್ಣಿನ ಹೆಂಟೆಯನ್ನು ಜೋರಾಗಿ ಅಪ್ಪಳಿಸಿದರೆ ಏನಾಗ್ತದೆ? ಮಣ್ಣಿನ ಹೆಂಟೆ ಪುಡಿ ಪುಡಿ ಆಗ್ತದೆ ವಿನಃ ಕಲ್ಲು ಬಂಡೆಗೆ ಏನಾಗೋದಿಲ್ವಲ್ಲ. ಹಾಗೆ ವಾಯುದೇವರು ಆಕಣಾಶ್ಮ ಸಮಃ ಅಂತ ವೇದ ಹೇಳ್ತದೆ. ಅಷ್ಟು ಪವರ್ಫುಲ್ ಆಗಿದ್ದಾರೆ. ವಾಯುತತ್ವದ ಎರಡನೇ ಭಾಗವನ್ನು ಮುಂದುವರಿಸಿ ನೋಡೋದು ಅಂತಾಗಿದ್ದರೆ, ನೋಡುವ ಇವತ್ತು ನೋಡಿರಿ, ವಾಯು ಶ್ರೇಷ್ಠ ಯಾಕೆ ನೋಡ್ಬೋದು ಇವತ್ತು ನಾವು. ಆಗಲೇ ಅಂತ ಇಂದ್ರಿಯ ದೇವತೆಗಳಿದ್ದಾರೆ, ಕಣ್ಣಿನ ಅಭಿಮಾನಿ ದೇವತೆ, ಸೂರ್ಯ ಇತ್ಯಾದಿ. ಅದು ಯಾವ ಇಂದ್ರಿಯ ತೊಗೊಂಡ್ರೂ ಕೂಡ ನಾವು ಇವತ್ತು ನೋಡುವ, ಕೇಳುವ, ನಡೆಯುವ, ಮಾತನಾಡುವ ಮುಂತಾದ ತತ್ವಾಭಿಮಾನಿ ದೇವತೆಗಳು ಸೀಮಿತ ಸಾಮರ್ಥ್ಯದವರು. ಹಾಗಾಗಿ ಆ ಕಾರ್ಯಗಳು ಮಧ್ಯದಲ್ಲಿ ವಿಶ್ರಾಂತಿಯನ್ನು ಬಯಸುತ್ತವೆ. ಕಣ್ಣು ತುಂಬ ನೋಡಿದ್ದೀವಿ, ಇನ್ನು ಹೆಚ್ಚು ನೋಡ್ಲಿಕ್ಕೆ ಆಗೋದಿಲ್ಲ, ವಿಶ್ರಾಂತಿ ಬೇಕು ನನಗೀಗ. ಯಾಕೋ ಕಾಲು ನಡೆದು ತುಂಬ ನಡೆದಿದ್ದೇನೆ, ಸುಸ್ತಾಗಿದೆ, ಇನ್ನು ಕೂತ್ಕೋತೇನೆ, ಮಲ್ಕೋತೇನೆ, ಆಗೋದಿಲ್ಲ ಮುಂದೆ ನಡಿಲಿಕ್ಕೆ. ಹೀಗೆಲ್ಲ ಒಂದೊಂದು ಇಂದ್ರಿಯಗಳ ಕಾರ್ಯವನ್ನು ಅದಕ್ಕೆ ಸುಸ್ತು, ಸಾಕಾಗೋದು, ವಿಶ್ರಾಂತಿ ಬಯಸುವುದು ಎಲ್ಲ ಇದೆ. ಬಟ್ ವಾಯುದೇವರ ಕಾರ್ಯ ಏನದು? ಉಸಿರಾಟ. ಏನ್ರಿ, ಹುಟ್ಟಿದ ಕ್ಷಣದಿಂದ ಉಸಿರಾಡ್ತಾನೇ ಇದ್ದೀನಿ, ಒಂದು ನಿಮಿಷ ರೆಸ್ಟ್ ಕೊಟ್ಟಿಲ್ಲ. ಈಗ 1 ಗಂಟೆ ಉಸಿರಾಟಕ್ಕೆ ರೆಸ್ಟ್ ಕೊಡ್ತೇನೆ ಅಂತ ಯಾರಾದರೂ ಹೇಳಿದವರಿದ್ದಾರಾ? ಆಗ್ತದೆ? ಕಂಟಿನ್ಯೂಯಸ್ ಪ್ರೊಸೆಸ್ ಅದು. ಉಳಿದೆಲ್ಲ ದೇವತೆಗಳಿಗೆ ವಿಶ್ರಾಂತಿ ಉಂಟು, ಅವರ ಸಾಮರ್ಥ್ಯ ಸೀಮಿತ ಆದುದರಿಂದ. ವಾಯುದೇವರಿಗೆ ಅಂತಹ ಸೀಮಿತ ಸಾಮರ್ಥ್ಯ ಅಲ್ಲ, ಅವರ ಪೂರ್ಣ ಸಾಮರ್ಥ್ಯ ಇರತಕ್ಕಂಥವ್ರು. ಅದಕ್ಕಾಗಿ ಆ ಎಲ್ಲ ದೇವತೆಗಳಲ್ಲಿ ವಾಯುದೇವ ಶ್ರೇಷ್ಠ. ದೇಹದಿಂದ ವಾಯು ಹೊರ ಹೋಗುವುದೇ ಜೀವಿಗಳಿಗೆ ಮರಣ. ಮರಣ ಅಂದ್ರೇನು? ಮರಣ ಅಂತಂದ್ರೇನು? ತಸ್ಮಾದ್ ವಾಯುರೇವ ವ್ಯಷ್ಟಿ ಸಮಷ್ಟಿ ಅಪಮೃತ್ಯುಂ ಜಯತೆ ಏವಂ ವೇದ. ವಾಯುದೇವರದೇನು ಹೊರ ಹೋಗುವುದೇ ಅದು ಮೃತ್ಯು. ಇವತ್ತು ವೈದ್ಯರು ಸಹಿತ ಮರಣ ಅಂದ್ರೇನು ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಕಷ್ಟ ಆಗಿಲ್ಲ ಅವರಿಗೆ. ಯಾಕೆ? ಬ್ರೀತಿಂಗ್ ನಿಂತು ಹೋಯಿತು, ಅದು ಎಕ್ಸ್ಪೈರ್ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿ ಆವಾಗ ನೋಡ್ರಿ, ಅದೇ ಕ್ಷಣದಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ರಕ್ತ ಸಂಚಾರ ನಾರ್ಮಲ್ ಆಗೇ ಇರ್ತದೆ. ಏನೋ ವ್ಯತ್ಯಾಸ ಆಗಿ ಸಮಥಿಂಗ್ ಈಸ್ ಮಿಸ್ಡ್, ಯಾವುದೋ ಒಂದು. ಅದೇನು? ಬ್ರೀತಿಂಗ್. ವಾಯುದೇವರು ಅದು ನಿಂತಿತು, ಮುಗೀತು. ಉಳಿದೆಲ್ಲ ಇದ್ರೂ ವ್ಯರ್ಥ. ವಾಯು ವ್ಯಷ್ಟಿ ಹಾಗೂ ಸಮಷ್ಟಿ ಎಂಬ ಅರಿವಿನಿಂದ ಅಪಮೃತ್ಯು ಪರಿಹಾರ. ಬೃಹದಾರಣ್ಯಕ ಉಪನಿಷತ್ತಿ ಮಾತನ್ನು ಹೇಳ್ತಾ ಇದೆ. ವಾಯು ಸರ್ವೋತ್ತಮ ಎಂಬ ಅರಿವು ಹರಿಗೆ ಹೆಚ್ಚು ಪ್ರಿಯ. ಅದರಂತೆ ಹರಿಯು ಸರ್ವೋತ್ತಮ ಅನ್ನುವ ಅರಿವು ವಾಯುವಿಗೆ ಹೆಚ್ಚು ಪ್ರಿಯ. ಇದು ಮಹಾತ್ಮ ಗ್ರಂಥದ ಮಾತಿನ ಅಭಿಪ್ರಾಯ. ಅದಕ್ಕೆ ದಾಸರಂದದ್ದು, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ವಾಯು ವ್ಯಷ್ಟಿ ಸಮಷ್ಟಿ ಅನ್ನುವ ಅರಿವಿನಿಂದ ಅಪಮೃತ್ಯು ನಿವಾರಣೆ
ಅನ್ನೋ ವಿಷಯ ಬೃಹದಾರಣ್ಯಕ ತಿಳಿತು ಅಂತ ಹಿಂದೆ ಬಂತು. ಏನು ಹಾಗಂದರೆ ವಾಯು ವ್ಯಷ್ಟಿ ಸಮಷ್ಟಿ ಅಂದ್ರೇನು? ಆಕಾಶ, ವಾಯು, ತೇಜ, ನೀರು, ಭೂಮಿ ಇವ ಇದಕ್ಕೆ ಪಂಚಮಹಾಭೂತಗಳು ಅಂತ ಈಗ ನಮಗೆ ತಿಳಿದಿದೆ. ಅವಕ್ಕೆ ಕ್ರಮವಾಗಿ ಗಣಪತಿ, ಪ್ರವಹವಾಯು, ಮುಖ್ಯವಾಯು ಅಲ್ಲ, ವಾಯುವಿಗೆ ಪಂಚಮಹಾಭೂತಗಳು ಇರತಕ್ಕದ್ದು, ಅಗ್ನಿ, ವರುಣ, ಧರಾದೇವಿ ಇವರು ನಿಯಾಮಕರಾಗಿದ್ದಾರೆ. ಅದರಂತೆ ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳ ಕ್ರಮವಾಗಿ ಇಂದ್ರ, ಉಮಾದೇವಿ, ರುದ್ರ ನಿಯಾಮಕರಾಗಿದ್ದಾರೆ. ದೇಹದಲ್ಲಿಯ ಈ ಅಷ್ಟ ದೇವತೆಗಳಿಗೆ ನಿಯಾಮಕರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅದೇ ವಾಯುದೇವರು. ಹಾಗಾಗಿ ವಿ ಅಷ್ಟ ಇ ವ್ಯಷ್ಟಿ ಅಷ್ಟ ಜನರಿಗೂ ನಿಯಾಮಕರಾಗಿರ್ತಕ್ಕಂಥವ್ರು ವಾಯುದೇವರು. ದೇಹದ ಒಳಗೂ ದೇಹದ ಹೊರಗೂ ನಿಯಾಮಕ ವಾಯು. ಹಾಗಾಗಿ ಸಂ ಅಷ್ಟ ಇ ಸಮಷ್ಟಿ. ಹೀಗೆ ವಾಯು ವಿಶಿಷ್ಟ, ನಿರ್ದಿಷ್ಟ ಹಾಗೂ ಸಂಪೂರ್ಣ ನಿಯಾಮಕನಾಗಿರುವುದರಿಂದ ವ್ಯಷ್ಟಿಯೂ ಹೌದು, ಸಮಷ್ಟಿಯೂ ಹೌದು ಅಂತ ಅವನನ್ನು ಕರೆಯಲಾಗಿದೆ. ಈ ವಿವರ ಪಂಚಭೂತ ಅನ್ನುವ ಪ್ರಭಂಜನ ಗ್ರಂಥ ಪಂಚಭೂತ ಮನೋಬುದ್ಧಿ ರುದ್ರಾಣಾಂ ಪ್ರತಿದೇಹಕಂ ಬಾಖ್ಯತಶ್ಚಾಪಿ ನೇತೃತ್ವಾತ್ ವಾಯುರ್ವ್ಯಷ್ಟಿ ಸಮಷ್ಟಿಕಃ ಪ್ರಭಂಜನ ಗ್ರಂಥದ ಮಾತಿದು. ಅಲ್ಲಿ ಈ ಮಾಹಿತಿಯನ್ನು ನಾವು ನೋಡಬಹುದಾಗಿದೆ. ಶ್ರೀಕೃಷ್ಣ.